ಹೇಳು ಹೇಳಿನ್ನೊಮ್ಮೆ ಮತ್ಸ್ಯನ ತೋಳು ಮುರಿದುದೇ, ಸುಭಟರೊಳು ಕಟ್ಟಾಳು ಕೀಚಕ ಮಡಿದನೆ. ಗಂಧರ್ವರು ಇರಿದವರೇ ಮೇಲಣವರಿಗೆ ಮರ್ತ್ಯರಿಗೆ ಕೈಕಾಲು ಮೆಟ್ಟಿನ ತೋಟಿಯೇತಕೆ. ಹೋಲದೋ ಹೋಲದು ಹುಸಿ ಹೋಗು ಹೋಗು ಎನ್ನುತ್ತ ಮುಖದಿರುಹಿದನು ಭೂಪ. ಶ್ಲೋಕ 5. ಹೇಳು ಹೇಳಿನ್ನೊಮ್ಮೆ. ಅರೆ ಹೇಳು ಹೇಳು ಮತ್ತೊಮ್ಮೆ ಹೇಳು. ಮತ್ಸ್ಯನ ತೋಳು ಮುರಿಯುತ್ತೆ. ಮತ್ಸ್ಯ ವಿರಾಟರ ತೋಳಿನಂತಿದ್ದ ಕೀಚಕ ಸತ್ನೆ. ಅದು ಹೇಗೆ? ಅವನ ಜೊತೆ ಅಷ್ಟೊಂದು ಜನ ಸುಬರಬಿಟ್ರಿದ್ರಲ್ಲ, ಅದೆಲ್ಲ ಕೀಚಕ ಮಾಡಿದ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಒಂದು ಅನುಮಾನ ಇದೆ. ಅದರಲ್ಲೂ ಗಂಧರ್ವರು ಬಂದರೆ ಅಲ್ಲ, ಗಂಧರ್ವರು ಅಂತ ಹೇಳಿದ್ರೆ ದೇವಲೋಕದಲ್ಲಿರುವವರು. ಆ ದೇವತೆಗಳಿಗೆ ಭೂಮಿಯಲ್ಲಿರುವಂಥವರ ಓಡಾಡುವರ ಆ ತಂಟೆ ಯಾತಕ್ಕೆ? ಕೀಚಕನ ಕತೆ ಸತ್ತ ಹೋದ ಅಂತ ಹೇಳಿದ್ರೆ, ಕೀಚಕ ಸತ್ತು ಹೋದ ಅಂತ ಹೇಳಿದ್ರೆ ಇದು ಯಾತಕ್ಕೋ ನನಗೆ ನಂಬಕ್ಕಾಗ್ತಿಲ್ಲ, ಇದು ಸುಳ್ಳೇ ಇರಬೇಕು, ಒಂದು ಸತಿ ಸರಿಯಾಗಿ ನೋಡು ಅಂತ, ಸರಿಯಾಗಿ ಈ ವಿಷಯನ ತಿಳಿಸು ಅಂತ ಮತ್ತೊಮ್ಮೆ ಹೇಳ್ತಾನೆ ಇದರಲ್ಲಿ. ಅಹುದು ಜಿಯ ಅವಧರಿಸು, ದಿವಿಜರ ಮಹಿಳೆಯು ಓಲೈಸಿದಳು ಮತ್ಸ್ಯನ ಮಹಿಳೆಯನು. ಬಳಿಕ ಆಕೆಯೋಲಗದಲ್ಲಿ ಸತೀರಲು ಕುಹಕಿ ಸತೀರಲು ಕಂಡು ಅಳುಪಿದರೆ. ನಾಟ್ಯದ ಗೃಹವ ಸೂಚನೆಗೊಟ್ಟು ನಿಮಿಷಕ್ಕೆ ರಹವ ಮಾಡಿದರವರು. ಸವರಿದರು ಅಖಿಳ ಕೀಚಕರ. ಶ್ಲೋಕ 6. ಅಹುದು ಜಿಯವಧರಿಸು. ಯಾವಾಗ ಕೌರವ ಈ ದೂತರು ಹೇಳಿದ ಮಾತನ್ನ ಒಪ್ಕೊಳ್ಳಲ್ವೋ ಅಥವಾ ಅವನಿಗೆ ಅನುಮಾನ ಬರುತ್ತೋ, ಆಗ ದೂತರು ಹೇಳ್ತಾರೆ, ಅಯ್ಯ ರಾಜ ಕೇಳು, ನಿಜಾನ ಹೇಳ್ತಾ ಇರೋದು. ಅಲ್ಲಿ ವಿರಾಟ ರಾಜನ ಆಸ್ಥಾನಕ್ಕೆ ಒಂದು ದೇವತೆ ಅಂತ ಹೆಣ್ಣು ಬಂದು ವಿರಾಟನ ರಾಣಿಯಲ್ಲಿ ಸೇವೆ ಮಾಡೋದಕ್ಕೆ ಸೇರಿಕೊಳ್ತಾಳೆ. ಆಕೆ ಬಳಿಕ ಒಂದು ಸೇವೆ ಸೇರಿಕೊಂಡು ಆಮೇಲೆ ಅಂತಃಪುರದಲ್ಲಿ ಒಂದು ಒಳ್ಳೆಯ ಜಾಗ ಪಡಿತಾಳೆ. ಒಂದು ಸತಿ ಆತ ಅಂತಃಪುರದಲ್ಲಿ ಇರಬೇಕಿದ್ರೆ ಆಕೆನ ಕೀಚಕ ಕಂಡು ಅವಳಿಗೆ ಮೋಹ ಮಾಡ್ತಾನೆ, ಮತ್ತು ಅವಳನ್ನ ಕೆಡಕಕ್ಕೆ ಶುರು ಮಾಡ್ತಾನೆ. ಆಗ ಆಕೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ನಾಟ್ಯಗೃಹದ ಹತ್ರ ಬಾ ಅಂತ ಒಂದು ಸೂಚನೆ ಕೊಟ್ಟು ಕರೀತಾಳೆ. ಯಾವಾಗ ಅವನು ನಾಟ್ಯ ಗೃಹದ ಹತ್ರ ಬಾ ಅಂತ ಹೇಳ್ತಾನೋ ಅವಾಗ ಆಸೆ ಪಟ್ಟು ಅವನು ಮೋಹಗೊಂಡು ಆ ನಾಟ್ಯಗೃಹದ ಹತ್ರ ಹೋದಾಗ, ರಾತ್ರಿ ಹೋದಾಗ, ಅಲ್ಲಿಗೆ ಒಂದು ಕ್ಷಣದಲ್ಲಿ ಬಂದಂಥ ಗಂಧರ್ವರು ಕೇವಲ ಒಂದೇ ನಿಮಿಷದಲ್ಲಿ ಅವನನ್ನು ಮತ್ತು ಅವನ ಎಲ್ಲ ಸಹೋದರನ್ನ ಕೊಂದು ಹೋಗಿದ್ದಾರೆ. ಇದೇ ಸತ್ಯ ಅಂತ ಆ ರಾಜಭಟ್ರು ಇರ್ತಾರಲ್ಲ ಅವರು ಅಥವಾ ದೂತರು ಏನಿರ್ತಾರೆ ಅವರು ಕೌರವನಿಗೆ ಹೇಳುತ್ತಾರೆ.